ಇಟ್ಸ್ ಓಕೆ ಸರ್. ನಿಮ್ ಜೊತೆ ಕೆಲಸ ಮಾಡೋರ್ನ ಇಷ್ಟು ಚೆಕ್ ಮಾಡದೇ ಇದ್ರೆ ಹೇಗೆ? ನಾನು ಕಾಡಿನ ರಾಜನೇ ಇರ್ಬೋದು, ಆದರೆ ನನ್ನ ಸುತ್ತಮುತ್ತಲಿರೋ ನರಿಗಳೆಲ್ಲ ಕಾಡನ್ನೇ ಕೊಳ್ಳೆ ಹೊಡೆದು ಬಿಡ್ತಾರೆ. ಆ ಥರದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಬಟ್ ಆ ವಿಷಯದಲ್ಲಿ ನೀವು ತುಂಬ ಬುದ್ಧಿವಂತರು. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ನನ್ನ ಬುದ್ಧಿವಂತಿಕೆನ ಒಪ್ಕೊಂಡವ್ರು ನೀವೇ. ಮನೇಲಿ ಎಲ್ಲರೂ ನಿಂಗೇನು ಗೊತ್ತಾಗಲ್ಲ, ಯಾವ ಕೆಲಸನೂ ಮಾಡಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳೋರೇ ಇದ್ದಾರೆ. ಲೈಫೇ ಆಗಲ್ವಾ, ಇಲ್ಲಿ ಬೆಳೆಯೋರಿಗೆ ಅಂತ ತುಳಿಯೋರೇ ಜಾಸ್ತಿ. ಹಾಗಂತ ಚಿನ್ನನ ಬೆಂಕಿಗೆ ಹಾಕಿದ್ರು ಅದ್ರ ಹೊಳಪು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಅದಕ್ಕೆ ಅದರದೇ ಆದ ಬೆಲೆ ಇದ್ದೇ ಇರುತ್ತೆ. ಆದರೆ ಅದನ್ನ ಗುರ್ತಿಸೋರು ಬೇಕು. ಈಗ ನಾನು ನಿಮ್ಮನ್ನ ಗುರ್ತಿಸ್ದಾಗೆ ನನಗೂ ಬೇಕಾದವರು ನಿಮ್ಮಂಥವ್ರೆ ಸರ್. ಕಣ್ಣಿಗೆ ಬಟ್ಟೆ ಕಟ್ಟಿ ಕುಣ್ಸೋ ಪ್ರಪಂಚದಲ್ಲಿ ಇರೋದಕ್ಕಿಂತ ಸುಂದರವಾಗಿರೋ ಪ್ರಪಂಚನ ನೋಡೋದಕ್ಕೆ ಬಿಡ್ತಾ ಇದ್ದೀರಲ್ಲ, ಅದೇ ನನಗಿಷ್ಟ ಆಗ್ತಿರೋದು. ಬರೀ ಮಾತಾಡ್ತೀನಿ ಅಂತ ಅನ್ಕೊಂಬೇಡಿ, ಅವಕಾಶ ಕೊಟ್ರೆ ಹಾಗೆ ಕೆಲಸ ಮಾಡಿನೂ ತೋರಿಸ್ತೀನಿ. ಸೋಲ್ತಾಳೆ ಅಂತ ಅಂದೋರ್ ಮುಂದೆ ಗೆದ್ದು ನಿಂತು ತೋರಿಸ್ತೀನಿ. ಈ ಆಟಿಟ್ಯೂಡೇ ನನಗೆ ಬೇಕಾಗಿದ್ದು. ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್, ನಾನು ಮಾಡೋ ಬಿಸ್ನೆಸ್ಸಲ್ಲಿ ಒಬ್ಬನೇ ಕಿಂಗ್ ಇರಬೇಕು. ಅದು ನಿಮ್ಮ ತಾತ ಅಲ್ಲ, ಈ ಜೈಶಂಕರ್ ಆಗಿರ್ಬೇಕು. ಅದಾಗಬೇಕು ಅಂದರೆ ನೀವು ನನಗೆ ಸಪೋರ್ಟ್ ಮಾಡಬೇಕು. ನಮ್ಮ ತಾತನ ವಿರುದ್ಧ ನಿಂತು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಸರ್. ಅನುಮಾನ ಇರೋ ಕಡೆ ಅಭಿಮಾನ ಹುಟ್ಟಲ್ಲ ಶೋಭಿತವ್ರೆ. ಕಾಂಪಿಟೇಷನ್, ಹೋರಾಟ ಇಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ಯಾರು ಮುಂದೆ ಬರೋಕ್ಕಾಗೋದಿಲ್ಲ. ಈಗ ಅದನ್ನೆಲ್ಲ ದಾಟಿ ನಾನು ಮುಂದೆ ಬಂದಿದ್ದೀನಿ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಿಮ್ಮ ಸಹಾಯ ಸಿಗುತ್ತಾ? ಇವತ್ತು ನೀವು ನನಗೆ ಸಹಾಯ ಮಾಡಿದ್ರೆ ದೇವಕಿ ಇರೋ ಸ್ಥಾನದಲ್ಲಿ ನೀವು ಕೂತ್ಕೊಳ್ತೀರ. ಆಮೇಲೆ ಧರ್ಮರಾಜ್ ಕೂಡ ನಿಮ್ಮ ಮುಂದೆ ತಲೆ ಬಾಗಬೇಕಾಗತ್ತೆ.